बेळगाव जिल्ह्यातील खानापूर शहरातील तालुका पंचायत सभागृहात गुरुवारी झालेल्या SIR बैठकीदरम्यान तहसीलदार दोंडप्पा कोमर आणि ग्रामपंचायत विकास अधिकारी यांच्यात वाद झाला। या घटनेमुळे काही काळ बैठकीत तणावाचं वातावरण निर्माण झालं। ಸರ್ ನಾವು ಡಿಸಿ ಸರ್ ಇಲ್ಲ ನಾವು ಡಿಸಿ ಸರ್ಗೆ ಕಾಲ್ ಮಾಡ್ತೀವಿ ಅವರು ಬರಲಿಲ್ಲ ಹಗಲಿ ರಾತ್ರಿ ಸಹಿಸ್ಕೋಬೇಕು ನೋಡ್ರಿ ಸರ್ ನಾವೇ वॉर्ड स्तरावर SIR कामकाज प्रभावीपणे राबवण्याच्या उद्देशाने PDO अधिकाऱ्यांना मार्गदर्शन करण्यासाठी ही बैठक आयोजित करण्यात आली होती। बैठकीदरम्यान एका PDO अधिकाऱ्याने SIR संदर्भात तहसीलदारांना प्रश्न विचारला असता त्यावर तहसीलदारांनी नाराजी व्यक्त करत त्यांना झापल्याचे समजते। नमस्ते, ಇವತ್ತು SIR ಸಂಬಂಧಪಟ್ಟಂತಹ ಏನೋ ಒಂದು ಸಭೆಯನ್ನು ಕರೆದಿದ್ದರು ಮಾನ್ಯ ಖಾನಾಪುರ ತಾಲೂಕಿನ ತಹಸೀಲ್ದಾರ್ ಸಾಹೇಬ್ರವರು ಕರೆದಾಗ ಏನಪ್ಪ ಅಂದ್ರೆ ಸಭೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ತಜ್ಞ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದ ನಂತರ ಒಂದಷ್ಟು ನಮಗೆ ಮಾಹಿತಿಯ ಕೊರತೆಯ ಕಾರಣ ಅಥವಾ ಡೌಟ್ಸ್ಗಳು ಇದ್ದು ಅದನ್ನು ಕೇಳೋಕ್ಕೆ ಯಾಕಂತ ಹೇಳಿದರೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು RDPR ಡಿಪಾರ್ಟ್ಮೆಂಟ್ದವರಿಗೆ ನಮ್ಮ ಡೇಟಾ ಎಂಟ್ರಪ್ರಿಗಳಿಗೆ ನಮಗೆ ಮೊದಲನೇ ಸಭೆಯಾಗಿತ್ತು। ಹಾಗಾಗಿ ಏನಪ್ಪ ಅಂತ ಹೇಳಿದರೆ ನಮಗೇನು ಒಂದಷ್ಟು ಸಂಶಯಗಳಿದ್ದು ಅದನ್ನು ಕೇಳೋಕ್ಕೆ ಹೋದಾಗ ಕೇಳಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ ಏನಪ್ಪ ಅಂತ ಹೇಳಿದರೆ ಮಾನ್ಯ ತಹಸೀಲ್ದಾರ್ ಸಾಹೇಬರವರು ನಮ್ಮ ಧ್ವನಿಯನ್ನು ದಮನಿಸ್ತಕ್ಕಂತಹ ರೀತಿಯಲ್ಲಿ ಏಕೋಚನದಿಂದ ಏನೋ ಏಕೋ ಏನು ನೋಡ್ಕೊಳ್ತೀನಿ ಏನು ಕಿತ್ಕೊಳ್ತೀಯ ಅನ್ನುವಂಥ ಪದಗಳನ್ನು ನಮ್ಮೆಲ್ಲ PDOಗಳಿಗೆ ಮಾತಾಡಿ ನಮ್ಮ ಮನಸ್ಸಿಗೆ ಏನಪ್ಪ ಅಂದ್ರೆ ತುಂಬ ಘಾಸಿಯನ್ನು ಉಂಟು ಮಾಡಿದ್ದಾರೆ। ನಾವು SIRಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳನ್ನು 24x7 ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಿದ್ದೇವೆ। ಆದರೆ ಏನಪ್ಪ ಅಂತ ಹೇಳಿದ್ರೆ ನಮಗೆ ಬಂದಿರತಕ್ಕಂಥ ಸಂಶಯಗಳನ್ನು ಕೇಳಲಿಕ್ಕೆ ಹೋದಾಗ ನಮಗೆ ಮಾತನಾಡಲಿಕ್ಕೆ ಅವಕಾಶವನ್ನೇ ಮಾಡಿಕೊಡದೇ ಅತ್ಯಂತ ಕೆಟ್ಟ ಪದಗಳಿಂದ ನಮಗೆ ನಿಂದನೆಯನ್ನು ಮಾಡಿರ್ತಾರೆ। ಹೀಗಾಗಿ ನಾವೆಲ್ಲರೂ ಕೂಡ ಏನಪ್ಪ ಅಂತ ಹೇಳಿದರೆ ಮಾನಸಿಕವಾಗಿ ತುಂಬ ನೊಂದಿದ್ದೇವೆ। ಹೀಗಾಗಿ ಏನಪ್ಪ ಅಂತ ಹೇಳಿದರೆ ತುಮಕೂರು ಜಿಲ್ಲೆಯಲ್ಲಿ ಮೊನ್ನೆ ಏನು ಇದೇ ಘಟನೆಗಳಿಂದ ಒಬ್ಬ ಏನು ಮಾನ್ಯ ಆಡಳಿತ ಅಧಿಕಾರಿನಿಯಾಗಿರ್ತಕ್ಕಂತಹ ಕುಮಾರಿ ಭಾವನಾ ಅವರು ಏನಪ್ಪ ಅಂತಂದ್ರೆ ಇಂತಹ ಟೆನ್ಷನ್ಗಳಿಂದಲೇ ಏನಪ್ಪ ಅಂತಂದ್ರೆ ಹೋಗುವಾಗ ಏನಪ್ಪ ಅಂದ್ರೆ ಬೈಕ್ ಆಕ್ಸಿಡೆಂಟಲ್ಲಿ ತಮ್ಮ ಜೀವವನ್ನು ತೆತ್ತಿದ್ದಾರೆ। ಇಂತಹ ಘಟನೆಗಳಿಂದ ನಮಗೂ ಕೂಡ ಏನಪ್ಪ ಅಂತಂದ್ರೆ ಅನೇಕ ಒತ್ತಡದ ಕೆಲಸಗಳ ಮಧ್ಯೆಯೂ ಕೂಡ ಇದನ್ನು ಮಾಡೋಕೆ ನಾವು ಸಿದ್ಧರು ಇದ್ದಾಗಲೂ ಕೂಡ ಮಾನಸಿಕವಾಗಿ ಕುಗ್ಗಿಸ್ತಕ್ಕಂತಹ ಕೆಲಸಗಳನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರವರು ಏನಪ್ಪ ಅಂದ್ರೆ ಮಾಡಿದ್ದಾರೆ। ಅದಕ್ಕಾಗಿ ಏನಪ್ಪ ಅಂತ ಹೇಳಿದರೆ ನಾವು ಏನಪ್ಪ ಅಂತ ನಮ್ಮ ಮನವಿ ಏನು ಅಂತ ಹೇಳಿದರೆ ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಒಂದು ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಈ ಮೂಲಕ ನಮ್ಮ RDPR ಇಲಾಖೆ ವತಿಯಿಂದ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ ಸರ್। ಎಲ್ಲೆಲ್ಲಿ ಮನವಿ ಮಾಡಿದ್ದಾರೆ ಸರ್? ಈಗಾಗಲೇ ನಾವೇನಪ್ಪ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಜೊತೆಗೇನಪ್ಪ ಅಂತಂದ್ರೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾನ್ಯ CO ಸಾಹೇಬ್ರವರಿಗೆ ಹಾಗೂ EC ಆಫ್ ಕರ್ನಾಟಕ ಅವರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಸರ್। ನನ್ನ ಹೆಸರು ಬಾಲರಾಜ್ ಫಕೀರಪ್ಪ ಭಜಂತ್ರಿ ಅಂತೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, RDPR SC/ST ಯೂನಿಯನ್ ಅಧ್ಯಕ್ಷ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಡೈರೆಕ್ಟರ್ ಆಗಿದ್ದೀನಿ ಸರ್। ಜೊತೆಗೇನಪ್ಪ ಅಂತಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ, ಪಂಚಾಯತಿ ಉನ್ನತೀಕರಣ B ಗ್ರೇಡ್ ಸಂಘದ जिल्हा अध्यक्ष उपाध्यक्ष इದ್ದಾರೆ। या प्रकरणी जिल्हाधिकारी कोणती कारवाई करणार याकडे सर्वांचे लक्ष लागले आहे।
दरम्यान या घटनेबाबत तहसीलदारांची अधिकृत प्रतिक्रिया अद्याप मिळालेली नाही. नागेश नाईकर, KMM मराठी, खानापूर.